ಈಗ ಮುಂದಿನ ರಾಶಿ ಸಿಂಹ ರಾಶಿ, ಇವರ ಬಗ್ಗೆ ಫಲಾಫಲಗಳು ಏನಿದೆ? ಓಕೆ, ಸಿಂಹರಾಶಿಯವರ ಫಲ ಈ ವರ್ಷದ್ದು ನೋಡಿ. ಸಿಂಹರಾಶಿ ಅಂದ್ರೇ ಒಂಥರ ಭಾಳ ನೇರ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಗಳು, ಇವರು ಧೀಮಂತ ವ್ಯಕ್ತಿಗಳು ಅನ್ಬೋದು. ಭಾಳ ಸ್ಟ್ರೈಟ್ ಫಾರ್ವರ್ಡು ಇವ್ರ ಸ್ವಭಾವನೆ ಹೆಂಗೆ ಅಂದರೆ ಇರೋದನ್ನಿದ್ದಂಗೆ ಹೇಳ್ಬಿಡೋದು. ಭಾರಿ ಧೈರ್ಯಶಾಲಿಗಳು, ಯಾವುದು ಹಿಂದೆ ಮುಂದೆ ಹೇಳೋದು ಆ ಥರದ್ದೆಲ್ಲ ಇರೋದಿಲ್ಲ. ಇದು ಸಾಧಾರಣವಾಗಿ ಸಿಂಹ ಇದ್ದಂಗೆ ಒಂದು ಸಿಂಹ ಸ್ವಭಾವ, ಭಾರಿ ನೇರ ವ್ಯಕ್ತಿತ್ವ ಇರತಕ್ಕಂಥ ಒಂದು ವ್ಯಕ್ತಿಗಳು ಅಂತ ಹೇಳ್ಬೋದು. ಇದು ಇನ್ ಜನರಲೈಸ್ಡ್ ಟರ್ಮಲ್ಲಿ ಸಿಂಹರಾಶಿಯವರಿಗೆ. ಪ್ರಸ್ತುತ ಕಾಲದಲ್ಲಿ ಸಿಂಹರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಇದ್ದಾನೆ. ಅಂದರೆ ಇವರಿಗೆ ಭಾಗ್ಯಸ್ಥಾನದಲ್ಲಿ ಗುರುವಿದ್ದು ರಜತ ಮೂರ್ತಿ ಆಗಿರ್ತಾನೆ. ಅಂದರೆ ಪ್ರವೇಶ ಕಾಲದಲ್ಲಿ ಗುರು ರಜತ ಮೂರ್ತಿ, ಅಂದರೆ 50% ಇವರಿಗೆ ಯೋಗಿಸ್ತಾ ಇರ್ತಾನೆ ಗುರು ಅಂತ. ಈ ರಾಶಿಗೆ ಬಂದು ಈ ಲಗ್ನದವ್ರಿಗೆ ಬಂದು ಪೂರ್ವ ಪುಣ್ಯಾಧಿಪತಿ ಗುರುವೇ ಆಗಿರ್ತಾನೆ ನೋಡಿ. ಪೂರ್ವ ಪುಣ್ಯಾಧಿಪತಿ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಪೂರ್ವಜನ್ಮಂ ಕೃತಂ ಕರ್ಮಂ, ಪೂರ್ವ ಜನ್ಮದಲ್ಲಿ ಮಾಡಿರತಕ್ಕಂಥ ಶುಭ ಅಥವಾ ಅಶುಭ ಕರ್ಮ ಫಲಾನುಫಲಗಳು ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗ್ತವೆ. ಅಂದರೆ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಗುರು ಈ ಜನ್ಮದಲ್ಲಿ ಕೊಡ್ತಕ್ಕಂಥದ್ದು. ಬಟ್ ಈ ಸಿಂಹರಾಶಿಗೆ ಭಾಗ್ಯಸ್ಥಾನದಲ್ಲೇ ಅಲ್ಲ, ಬಾಧಾ ಸ್ಥಾನದಲ್ಲೂ ಗುರು ಕೂತ್ಕೊಂಡಿದ್ದಾನೆ ಅಂತ ನಾವು ತಿಳ್ಕೊಬೇಕು. ಯಾಕಂದರೆ ಮೇಷರಾಶಿ ಬಂದ್ಬಿಟ್ಟು ಸಿಂಹರಾಶಿಗೆ ಬಾಧಕ ಸ್ಥಾನ ಅಂತ ಕರಿತೀವಿ ಅಲ್ವಾ. ಸೊ ಈ ಬಾಧಾ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಗುರು ಸ್ವಲ್ಪ ಬಾಧೆಗೊಳಗಾಗಿರ್ತಾನೆ. ಗುರು ಅಂದರೆ ವಿಶೇಷವಾಗಿ ಸಿಂಹರಾಶಿಯವರಿಗೆ ಪುತ್ರಕಾರಕ ಅಂತ. ಈ ಮಕ್ಕಳಿಗೆ ಭಾಗ್ಯೋದಯ ಆಗ್ತಕ್ಕಂಥ ಕಾಲ, ಉತ್ತಮ ಪರ್ವಕಾಲ ಅಂತ ಹೇಳ್ಬೋದು. ಇವರು ಒಂದು ಸ್ವಲ್ಪ ಮಕ್ಕಳು ಮರಿಗಳೆಲ್ಲ ಸ್ವಲ್ಪ ಒಳ್ಳೆ ಎತ್ತರಕ್ಕೆ ಬಂದು ಒಳ್ಳೆಯ ಹೆಸರುವಾಸಿ ಮಾಡಿ ವಿದ್ಯೆಯಲ್ಲಾಗ್ಬೋದು ಅಥವಾ ಬೇರೆ ಅಲ್ಲೊಂದು ವಿಚಾರಗಳಲ್ಲಾಗ್ಬೋದು ಅವರಿಗೆ ಒಂದು ಮಂಗಳಕರವಾದ ಒಂದು ವಿಚಾರಗಳನ್ನ ನಾವು ಹೇಳ್ಬೋದಾಗಿದೆ. ಯಾರಿಗೆ? ಸಂತಾನ ವಿಚಾರದಲ್ಲಿ ಒಂದು. ಮತ್ತು ಈ ರಾಶಿಯವರಿಗೆ ಗುರು ಭಾಗ್ಯಸ್ಥಾನದಲ್ಲಿ ಕೂತಿದ್ದು ಈ ಮೇ 1 ನಂತರ ವೃಷಭ ರಾಶಿಗೆ ಸಂಚಾರ ಆಗ್ತಾರೆ ಗುರು. ಸೊ ವೃಷಭ ರಾಶಿಗೆ ಸಂಚಾರ ಆದರೆ ಇವರಿಗೆ ಗುರುಬಲ ಇಲ್ಲ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇರುತ್ತೆ. ಗುರುಬಲ ಇಲ್ಲದೇ ಇದ್ದರೂ ವೃಷಭ ರಾಶಿಗೆ ಸಂಚಾರ ಆಗ್ತಕ್ಕಂಥ ಗುರು ಸಿಂಹರಾಶಿಯವರಿಗೆ ಸ್ವರ್ಣಮೂರ್ತಿಯಾಗುವುದರಿಂದ, ಸ್ವರ್ಣ ಅಂದರೆ 100% ಫಲ ಅಂತ, ಸ್ವರ್ಣಮೂರ್ತಿ ಆಗೋದರಿಂದ, ಪೂರ್ವ ಪುಣ್ಯಾಧಿಪತಿ ದಶಮದಲ್ಲಿ ಸ್ಥಿತವಾಗುವುದರಿಂದ, 10ನೇ ಮನೆಗೆ ಬಂದು ಸ್ಥಿತ ಆಗೋದರಿಂದ ಈ ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಅತ್ಯುತ್ತಮವಾದ ಲಾಭ, ಅಭಿವೃದ್ಧಿ, ಅನುಕೂಲ, ಜಯ ಅಂತ ಹೇಳ್ಬೋದು. ಯಾಕೆ ಅಂದರೆ ಗುರುಬಲ ಇಲ್ಲದೇ ಇದ್ದರೂ ಸಹ ಗುರು ಸ್ವರ್ಣಮೂರ್ತಿಯಾಗಿ ಈ ರಾಶಿಗೆ ಪೂರ್ವ ಪುಣ್ಯಾಧಿಪತಿಯಾಗಿ ದಶಮದಲ್ಲಿ ಸ್ಥಿತವಾಗುವುದರಿಂದ ಗುರುವಿನ ಫಲವನ್ನು ಈ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಅಂತಲೇ ಹೇಳ್ತೀವಿ. ಇದು ಒಂದನೇ ವಿಷಯ. ಇವರಿಗೆ ಗುರುಬಲ ಉತ್ತಮವಾಗಿದ್ದರೂ ಕೂಡ ಪ್ರಸ್ತುತ ಕಾಲದಲ್ಲೂ ಮತ್ತು ಮೇ ಆದ ಮೇಲೂ ಕೂಡ ಒಂದು ಲೆವೆಲ್ಗೆ ಗುರು ಇದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಇವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಶನಿ, ಗೋಚಾರದಲ್ಲಿ ಸಂಚಾರ ಆಗ್ತಾ ಇರತಕ್ಕಂಥ ಶನಿ, ಈ ಶನಿ ಸಂಚಾರ ಸಪ್ತಮದಲ್ಲಿ ಇರೋದರಿಂದ ಸಪ್ತಮ ಶನಿ ಅಂತ ಹೇಳ್ತೀವಿ. ಸಪ್ತಮ ಶನಿ ಅಂದರೆ ಏನು? ಒಂದು ವೈವಾಹಿಕ ವಿಚಾರದಲ್ಲಿ ತೊಂದರೆ ಆಗೋದು, ಅಥವಾ ಒಂದು ಇವಾಗ ಯಾವುದೋ ಒಂದು ಮದುವೆಗೆ ಅಲಯನ್ಸನ್ನು ಹುಡುಕ್ತಾ ಇರ್ತಾರೆ, ಅದರಲ್ಲಿ ಬಂದ್ಬಿಟ್ಟು ವಿವಾಹ ವಿಳಂಬ ಅಥವಾ ಅಡಚಣೆಗಳಾಗೋದು, ಇಂಥ ಒಂದು ಸಂದರ್ಭಗಳನ್ನ ಎದುರು ನೋಡ್ಬೋದು ಒಂದು. ಮತ್ತು ದಂಪತಿಗಳಲ್ಲಿ ಸ್ವಲ್ಪ ವೈಮನಸ್ಯ ಬರೋದು, ಇಂಥದ್ದು ಕೂಡ ನೋಡ್ಬೋದು. ರೋಗಾಧಿಪತಿ ಕೂಡ ಶನಿನೇ ಆಗಿರೋದ್ರಿಂದ ಸ್ವಲ್ಪ ವಾಯು ಸಂಬಂಧವಾದ ರೋಗ ತೊಂದರೆಗಳನ್ನ ಇವರು ಅನ್ವಯಿಸ್ಬೇಕಾದಂಥ ಒಂದು ಸಂದರ್ಭ ಒದಗಿ ಬರ್ಬೋದು. ಮತ್ತು ಈ ರಾಶಿಯವರಿಗೆ ವಾಕ್ಸ್ಥಾನ ಮತ್ತು ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಕೇತು ಸ್ಥಿತ ಇರೋದರಿಂದ ವಾಕ್ ಇಂದ ಕಲಹ ಬರ್ತಕ್ಕಂಥದ್ದು. ನಾವು ಮಾತಾಡೋದು, ನಮ್ಮ ಮಾತುಗಳು ಹೇಗಿರಬೇಕು ಅಂದರೆ ವೀಕ್ಷಕರೇ, ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು. ಏನಾದರೂ ಮಾತಾಡ್ಬೇಕಾದ್ರೆ ನಾವು ಬಹಳ ಎಚ್ಚರಿಕೆ ವಹಿಸಿ ಒಂದು ಮಾತಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಈ ರಾಶಿಯವರಿಗೆ. ಈ ಕೇತು ಇದ್ದರೆ ಏನಾಗುತ್ತೆ, ಹಣದ ಅಡಚಣೆ ಬಂದ್ಬಿಡೋದು. ಹಣ ಬರುತ್ತೆ ಇವರಿಗೆ, ಯಾಕಂದರೆ ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಹಣದ ಹರಿವು ಇರುತ್ತೆ. ಇದ್ದರೂ ಕೂಡ ಸಿಕ್ಕಾಪಟ್ಟೆ ಖರ್ಚಾಗ್ಬಿಡೋದು. ಕೇತು ಬಂದ್ಬಿಟ್ಟು ಏನು ಮಾಡಿಬಿಡ್ತಾನೆ, ಸಾಮಾನ್ಯವಾಗಿ ಆ ಕ್ಷೇತ್ರಕ್ಕೆ ಇಷ್ಟು ಖರ್ಚು, ಈ ಕ್ಷೇತ್ರಕ್ಕೆ ಇಷ್ಟು ಖರ್ಚು, ಆ ದೈವ ಕೆಲಸಕ್ಕೆ ಇಷ್ಟು ಖರ್ಚು,
ಅಂಥೇಳಿ ದೇವಸ್ಥಾನಗಳ ದೇವಸ್ಥಾನಗಳಿಗೇ ಅರ್ಧ ಖರ್ಚು ಮಾಡಾಕ್ಬಿಡ್ತಾರೆ. ಆ ಥರ ಒಂದು ವ್ಯವಸ್ಥೆನ ಉಂಟು ಮಾಡಿಬಿಡ್ಬೋದು. ಇದನ್ನು ಸ್ವಲ್ಪ ನೋಡಿ ಸ್ವಲ್ಪ ಹಣನ ಬಿಗಿ ಹಿಡಿದು ಮುಂದಕ್ಕೆ ಹೋಗ್ತಕ್ಕಂಥದ್ದು ಎರಡನೇ ವಿಚಾರ. ಮತ್ತು ಕುಟುಂಬಗಳಲ್ಲಿ ಕಲಹ ಬರತಕ್ಕಂಥ ವಿಚಾರ. ಕುಟುಂಬಗಳಲ್ಲಿ ಸುಮ್ಮನೆ ಮಾತಿಂದ ಮನಸ್ತಾಪಗಳಾಗೋದು, ವೈಮನಸ್ಸುಗಳಾಗೋದು ಇಂಥವೆಲ್ಲ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ನಡೆಗಳನ್ನ ಇಡೋದು ಉತ್ತಮ ಅಂತ ಹೇಳ್ತೀನಿ. ಮತ್ತು ಈ ರಾಶಿಯವರಿಗೆ ಸೂರ್ಯ ಮೇ 15ನೇ ತಾರೀಕಿಂದ ಜೂನ್ 15ನೇ ತಾರೀಕುವರೆಗೂ ತನ್ನ ದಶಮ ರಾಶಿಯಲ್ಲಿ ಸಂಚಾರ ಮಾಡಿದೆ. ಯಾಕಂದರೆ ರಾಶಾಧಿಪತಿನೇ ಸೂರ್ಯ 10ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಈ ಸಿಂಹ ರಾಶಿಯವರಿಗೆ ಈ ಒಂದು ಕಾಲಘಟ್ಟದಲ್ಲಿ ಇನ್ನೂ ವಿಶೇಷ ಅಂತಂದರೆ ಗುರು ಕೂಡ ಅಲ್ಲೇ ಸಂಚಾರ ಆಗ್ತಾ ಇರ್ತಾರೆ. ಆ ಮೇಕಾಲದಲ್ಲಿ ಗುರು ಮತ್ತು ರವಿ ಸಂಯೋಗ ಅಂತಲೇ ಹೇಳ್ತೀವಿ. ಒಂದು ದೇವಸ್ಥಾನಗಳ ಕಟ್ಟಡ ನಿರ್ಮಾಣ ಮಾಡುವಂಥ ಒಂದು ಅನುಕೂಲ ಕೂಡ ಈ ರಾಶಿಯವ್ರಿಗೆ ಬರ್ಬೋದು. ಅಂದರೆ ಅಂಥ ಒಂದು ಸುಯೋಗ ಬರ್ಬೋದು ಇವ್ರಿಗೆ. ಒಂದು ದೇವಸ್ಥಾನ, ಒಂದು ಮಠ ಕಟ್ಟುವಂಥದ್ದು, ಅಭಿವೃದ್ಧಿಗೆ ಹಣ ಮಾಡತಕ್ಕಂಥದ್ದು. ಮತ್ತು ವೃತ್ತಿಗಳಲ್ಲಿ ಸ್ವಲ್ಪ ಬಡ್ತಿ, ಇವಾಗ ಯಾರಿಗೋ ಒಂದು ಪ್ರಮೋಷನ್ ತುಂಬ ದಿವಸ ಬಂದಿರೋದಿಲ್ಲ ಅಂಥವ್ರಿಗೆ ಬಡ್ತಿ ಸಿಕ್ಕೋದು. ಸರ್ಕಾರದಿಂದ ಏನೋ ಪೆಂಡಿಂಗ್ ಇರ್ತವೆ ಕಡತಗಳು, ಅಂಥ ಕಡತಗಳು ಪೆಂಡಿಂಗ್ ಇರೋವಂಥದ್ದು ಕ್ಲಿಯರ್ ಆಗುವಂಥದ್ದು, ಇಂಥದ್ದನ್ನೆಲ್ಲ ನಿರೀಕ್ಷೆ ಮಾಡ್ಬೋದು. ಇಂಥ ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಇವರು ಮೇಯಿಂದ ಜೂನ್ ತಿಂಗಳವರೆಗೂ. ಇದು ಇವರಿಗೆ ಸ್ವಲ್ಪ ವಿಶೇಷ ಅಂತ ಹೇಳ್ಬೋದು. ಬಟ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಸಿಂಹರಾಶಿಯವರು ಅಂದರೆ ಅಷ್ಟಮ ರಾಹು. ನೋಡಿ, ಅಷ್ಟಮ ರಾಹು ಇರ್ಬೇಕಾದ್ರೆ ವಾಹನ ಚಾಲನೆ ಮಾಡ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕು ವೀಕ್ಷಕರೇ. ಯಾಕಂದರೆ ವಾಹನ ಅಪಘಾತಗಳಾಗುವ ಸಂಭವ ಸ್ವಲ್ಪ ಅಧಿಕವಾಗಿರುತ್ತೆ. ನಾನು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಜಾಗ್ರತೆ ಇರಬೇಕು ಅಂತ. ಮತ್ತು ನಾನು ಮೊದಲೇ ಹೇಳ್ದಂಗೆ ಅಪವಾದ ಭೀತಿಗಳು ಅಂತ. ಯಾಕಂದರೆ ಅಷ್ಟಮ ರಾಹು ಸುಮ್ಮನೆ ನಾವು ಮಾಡದೇ ಇರೋ ತಪ್ಪಗೂ ಸ್ವಲ್ಪ ಅಪವಾದಗಳನ್ನ ತಂದು ಕೊಟ್ಬಿಡೋದು. ಅಪವಾದ ಭೀತಿ, ಬಂಧನ ಭೀತಿ ಅಂತ ಕೂಡ ಹೇಳ್ಬೋದು. ಯಾವುದೋ ಸುಟ್ಟಿಗಳು ಸೇನೆ ಹಾಕಿರೋದು ಅಥವಾ ಯಾವುದೋ ಒಂದು ಡಿಫಾಲ್ಟ್ ಆಗಿರೋದು ಪೇಮೆಂಟ್ಸಲ್ಲಿ, ಇಂಥದ್ದೆಲ್ಲ ಆದಾಗ ಸ್ವಲ್ಪ ಅಂಥದ್ದು ಇಂಥ ವಿಚಾರಗಳಲ್ಲಿ ಕೂಡ ಸ್ವಲ್ಪ ನಾವು ಜಾಗ್ರತೆ ವಹಿಸಬೇಕು ಇದು. ಮತ್ತು ಸಿಂಹರಾಶಿಯವರು ಈ ಒಂದು ಬಾಧೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೀಪದಾನ ಸೇವೆ ಮಾಡೋದು ಉತ್ತಮ ಅಂತ ಕಾಣಿಸುತ್ತೆ. ಭದ್ರದೀಪ ಸೇವೆ ಅಥವಾ ದೀಪದಾನ ಸೇವೆ ಅಂತ. ದೀಪದಾನ ಅಂತಂದರೆ ಅದೇ 2 ದೀಪಗಳನ್ನ ಯಾವುದಾದ್ರು ಪುರಾತನವಾಗಿರ್ತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಒಂದು ತುಪ್ಪದ ದೀಪ ಬೆಳಗಿಸಿ ಸಮರ್ಪಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋದು. ಇದು ಮಾಡೋದ್ರಿಂದ ಒಂದು ಮಟ್ಟಿಗೆ ನಿವಾರಣೆ ಆಗುತ್ತೆ. ಮತ್ತು ದುರ್ಗಾ ಸ್ತೋತ್ರಗಳನ್ನ ಪಠನೆ ಮಾಡೋದು, ಓಂ ದುಮ್ ದುರ್ಗಾಯೈ ನಮಃ ಅಂತ ಸ್ತೋತ್ರಗಳನ್ನ ಹೇಳ್ಕೊಳೋದು. ಇವೆಲ್ಲ ಮಾಡೋದ್ರಿಂದ ರಾಹುವಿನ ತೊಂದರೆಯಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಇವರು ತಗೊಬೋದು. ಆದರೆ ಇದು ಕೇವಲ ಗೋಚಾರ, ಅವರ ಜಾತಕವನ್ನು ವಿಮರ್ಶೆ ಮಾಡ್ತಾರೆ. ಇದು ಜನ್ಮ ಜಾತಕಗಳಲ್ಲಿ ಇದರ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ. ಇದು ನಾವು ರಾಶಿ ಮತ್ತು ಆ ಪರ್ಟಿಕ್ಯುಲರ್ ಲಗ್ನದಲ್ಲಿರೋರಿಗೆ ಸಾಮಾನ್ಯವಾಗಿ ಅನ್ವಯಿಸುತ್ತೆ. ವಿಮರ್ಶೆ ಮಾಡಿಕೊಳ್ಳೋದು ಉತ್ತಮ. ಜಾತಕನ ಒಂದ್ಸಲ ಎಲ್ಲ ತೋರಿಸಿ ಉತ್ತಮವಾಗಿರುವಂಥ ಕಡೆ ತೋರಿಸಿ ನೋಡ್ಕೊಳೋದು ಉತ್ತಮ. ಹಾಗಾಗಿ ಏನು ಭಯಪಡುವಂಥದ್ದಲ್ಲ, ಭಯಪಡಿಸ್ತಿರ್ತಕ್ಕಂಥದ್ದೂ ಅಲ್ಲ. ರಾಹು ಅಷ್ಟಮದಲ್ಲಿ ಇದ್ದ ಮಾತ್ರಕ್ಕೆ ಏನು ಹೆದರ್ಕೊಬೇಕಾಗಿಲ್ಲ. ರಾಹು ಬರ್ತಾನೆ ಇರುತ್ತೆ. ಬೆನಿಫಿಟ್ಟು ಕೊಟ್ಬಿಡ್ತಾನೆ. ಅಷ್ಟಮದಲ್ಲಿ ಲಾಟ್ರಿ ಕೊಟ್ಬಿಡ್ತಾನೆ ಕೆಲವು ಸಲ. ಏನೋ ಸಡನ್ನಾಗಿ ಒಂದು ಅಗೋಚರವಾಗಿರ್ತಕ್ಕಂಥದ್ದನ್ನ ಟಕ್ಕಂತ ಪ್ರೆಸೆಂಟ್ ಮಾಡಿಬಿಡ್ತಾನೆ ರಾಹು. ಶುಭ ಫಲಗಳೂ ಇದೆ ಇವರಿಗೆ. ಹಾಗಾಗಿ ಅಷ್ಟು ಹೆದರ್ಕೊಳ್ಳೋಂಥ ಅಗತ್ಯ ಇಲ್ಲ. ಕ್ಷೇತ್ರ ದರ್ಶನ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು ಬರೋದು, ಅಲ್ಲ ಕ್ಷೇತ್ರ ಕಾಳಹಸ್ತಿಗೆ ಹೋಗೋದು, ಪೂಜೆ ಮಾಡ್ಕೊಂಬರೋದು, ಇಂಥದ್ದೆಲ್ಲ ಮಾಡ್ಕೊಂಬರೋದ್ರಿಂದ ಈ ಒಂದು ತೊಂದರೆಗಳಿಂದ ನಿವಾರಣೆ ಆಗ್ಬೋದು ವೀಕ್ಷಕರೇ. ಇದು ಸಿಂಹರಾಶಿಯವರ ಒಂದು ಸಂಕ್ಷಿಪ್ತ ಫಲ ಅಂತ ಹೇಳ್ಬೋದು ಈ ವರ್ಷದ್ದು.